ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಶ್ವೇತಾ. ಕರ್ನಾಟಕ ಬರೀ ನಾಡಲ್ಲ, ನಮ್ಮ ಸಂಸ್ಕೃತಿಯ ಧಾತು. ಕನ್ನಡ ಕೇವಲ ನುಡಿಯಲ್ಲ, ನಮ್ಮ ಅಂತರಂಗದ ಮಾತು. ಹೌದು, ಕನ್ನಡ ನಮ್ಮ ಅಂತರಂಗದ ಮಾತಾಗಬೇಕು. ಆದರೆ ಅದೆಷ್ಟೋ ಜನ ನಮ್ಮದು ಮದರ್ ಟಂಗ್ ಕನ್ನಡನೇ, ನಾವು ಮನೇಲೆಲ್ಲ ಮಾತಾಡೋದು ಕನ್ನಡನೇ ಅಂತ ಹೊರಗೆ ಬಂದರೆ ಸಾಕು ಇಂಗ್ಲೀಷ್ ಶುರು ಮಾಡಿಬಿಡ್ತಾರೆ. ಹಾಗಂತ ಇಂಗ್ಲೀಷ್ ಮಾತಾಡಬೇಡಿ ಅಂತ ಹೇಳಲ್ಲ, ಕನ್ನಡದ ಮೇಲೆ ಪ್ರೀತಿ ಅಭಿಮಾನ ಇರಬೇಕು ಅಂತ ಹೇಳ್ತೇವೆ. ಅದರಲ್ಲೂ IT-BT ಕ್ಷೇತ್ರಗಳಲ್ಲಿ ಇಂಗ್ಲೀಷ್ ಅನ್ನೋದು ಅನಿವಾರ್ಯ ಕೂಡ, ಅಷ್ಟೇ ಅಗತ್ಯ ಕೂಡ ಹೌದು. ಆದರೆ IT-BT ಉದ್ಯೋಗಿಗಳು ಹಾಗಂತ ಹೇ ಜೂಡ್ ಹೌ ಆರ್ ಯು ಮ್ಯಾನ್ ಯಾ ಅಂತ ಇಂಗ್ಲೀಷ್ ಮಾತಾಡ್ತಾ ಕನ್ನಡನೇ ಮರೆತು ಬಿಟ್ಟಿದ್ದಾರೆ. ಕನ್ನಡದ ಗಂಧಗಾಳಿನಿ ಗೊತ್ತಿಲ್ಲ ಅಂತ ಆರೋಪ ಮಾಡೋರು ಇದ್ದಾರೆ. ಜೊತೆಗೆ ಬಹಳಷ್ಟು ಜನ IT ಉದ್ಯೋಗಿಗಳ ಬಗ್ಗೆ ತಪ್ಪಾಗಿ ಕೂಡ ತಿಳ್ಕೊಂಡಿದ್ದಾರೆ. ಆದರೆ ಅದೆಲ್ಲದಕ್ಕೂ ಉತ್ತರ ಕೊಡೋದಕ್ಕೆ ನಮ್ಮ ಜೊತೆ ಇವತ್ತು IT ಉದ್ಯೋಗಿಗಳ ದೊಡ್ಡ ತಂಡನೇ ಇದೆ. ನಮಗೂ ಕನ್ನಡ ಬರುತ್ತ್ರಿ, ನಮಗೂ ಕನ್ನಡ ಭಾಷೆ ಮೇಲೆ ಪ್ರೀತಿ ಇದೆ, ಅಭಿಮಾನ ಇದೆ ಅಂತ ಹೇಳೋಕೆ ಹೊರಟಿದ್ದಾರೆ. ಹಾಗಾದ್ರೆ ಯಾರಿವರು, ಕನ್ನಡವನ್ನ ಉಳಿಸಿ ಬೆಳೆಸೋದಕ್ಕೆ ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅವ್ರ ಜೊತೆ ಮಾತನಾಡಿ ತಿಳ್ಕೋಣ. ಇದೆ ಈ ಹೊತ್ತಿನ ವಿಶೇಷ IT ಕನ್ನಡ ಕಲಿಗಳು. ನಾನಾಗಲೇ ಹೇಳಿದೆ IT ಕನ್ನಡ ಕಲಿಗಳು ನನ್ನ ಜೊತೆಗಿದ್ದಾರೆ ಅಂತ. ಮೊದಲಿಗೆ ಅವರೆಲ್ಲರ ಪರಿಚಯವನ್ನ ಮಾಡ್ಕೊಂಡು ಬಿಡೋಣ. ನನ್ನ ಬಲಗಡೆಯಲ್ಲಿ ಕೂತಿರುವಂಥವರು ಸುಧೀಂದ್ರ ಅವರು. ಸುಧೀಂದ್ರ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ಗೋಕುಲ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ರಾಘವೇಂದ್ರ ಪ್ರಸಾದ್ ಅವರಿದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಎಡಗಡೆ ಕೂತಿರುವಂಥವರು ಪವನ್ ಅವರು. ಪವನ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸಿದ್ದೇಶ್ವರ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸುಮಿತ್ರಾ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಲ್ಲೂ ಒಂದು ಕಾಮನ್ ಫ್ಯಾಕ್ಟರ್ ಅಂದರೆ IT ಉದ್ಯೋಗಿಗಳಾಗಿದ್ದೀರಾ. ಸೊ IT ಉದ್ಯೋಗಿಗಳಾಗಿ ಜೊತೆಗೆ ನಿಮ್ಮನ್ನ ನೀವೇ ಪರಿಚಯ ಮಾಡ್ಕೊಳ್ಳೋದಾದ್ರೆ, ಸುಧೀಂದ್ರ ಅವರೇ, ನೀವು ಏನ್ ಮಾಡ್ತಾ ಇದ್ರಿ ಕೆಲಸ? ನಾನು ಸುಧೀಂದ್ರ ಅಂತ, ನಾನು ಬೆಳಗಾವಿಂದ. ಆ್ಯಕ್ಚುಲಿ ಇಲ್ಲಿ EMC ಸ್ಕೂಲ್ ಅಂತ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ, ನೀವು ಗೋಕುಲ್? ನಾನು ಗೋಕುಲ್ ಅಂತ, ನಾನು IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸುಧೀಂದ್ರ ಮತ್ತು ನಾನು ಸೇರಿ ಆಸ್ ಇಟ್ ಈಸ್ ಅಂತ ಕನ್ನಡ T-ಶರ್ಟ್ಗಳ ಒಂದು ಕಂಪ್ನಿ ಶುರು ಮಾಡಿದ್ದೀವಿ. ಹೌದು. ಸೊ ಅದರಲ್ಲಿ ಇಬ್ಬರು ಪಾರ್ಟ್ನರ್ಸ್. ಓಕೆ, ರಾಘವೇಂದ್ರ ಪ್ರಸಾದ್. ನನ್ನ ಹೆಸರು ರಾಘವೇಂದ್ರ ಅಂತ, ನಾನು IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಕನ್ನಡೇತರರಿಗೆ ಕನ್ನಡವನ್ನು ಪರಿಚಯಿಸುವುದರ ಸಲುವಾಗಿ ನಾವು ಕನ್ನಡ ಲರ್ನಿಂಗ್ ಸ್ಕೂಲ್ ಅಂತ ಒಂದು ಆರ್ಗನೈಸೇಷನನ್ನು ಶುರು ಮಾಡಿದ್ದೀವಿ. ಸೊ ಮುಂದೆ ಅದ್ರ ಬಗ್ಗೆ ಖಂಡಿತ ಖಂಡಿತ. ಪವನ್ ಅವರೇ, ನೀವು? ನಮಸ್ಕಾರ. ಪವನ್ ಅಂತ IBM ಅಲ್ಲಿ ಕೆಲಸ ಮಾಡ್ತಿದ್ದೀನಿ. ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯಂತ ದೊಡ್ಡ ಆನ್ಲೈನ್ ಫೋರಮ್ ಗಾಂಚಲಿ ಬಿಡಿ ಕನ್ನಡ ಮಾತಾಡಿ ಅಂತ ಫೇಸ್ಬುಕ್ ಪೇಜ್ನ ಅಡ್ಮಿನ್ ಆಗಿದೆ. ಪ್ರತಿಯೊಬ್ಬರಿಗೂ ಗೊತ್ತಿದೆ, ಅದು ಬಹಳ ಪರಿಚಿತ, ಗಾಂಚಲಿ ಬಿಡಿ ಕನ್ನಡ ಮಾತಾಡಿ ಅನ್ನೋದು. ಸಿದ್ದೇಶ್ವರ ಅವರೇ, ನೀವು? ನಾನು ಒರಾಕಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ, ಮತ್ತೆ ಸ್ಯಾಂಡಲ್ವುಡ್ ಮ್ಯೂಸಿಕ್ ಡೈರೆಕ್ಟರ್. ಮ್ಯೂಸಿಕ್ ಯಾವ ಚಿತ್ರಕ್ಕೆ ನೀವು ಸಂಗೀತ ನೀಡಿದ್ದೀರಿ? ಜೈ ಹಿಂದ್ ಚಿತ್ರದ ಮ್ಯೂಸಿಕ್ ಡೈರೆಕ್ಟರ್, ಹಾಗೂ ಲಿರಿಕ್ಸ್ ಕೂಡ ಬರೀತೀನಿ ಸಾಂಗ್ಸ್ಗೆಲ್ಲ. ಓಕೆ, ಸುಮಿತ್ರಾ ಅವರೇ, ನೀವು? ನಾನು ಸಾಸ್ಕಿನ್ ಕಮ್ಯುನಿಕೇಷನ್ಗೆ ವರ್ಕ್ ಮಾಡ್ತಿದ್ದೀನಿ. ನಾನು ಹಾಡ್ತೀನಿ. ನಾವಿಬ್ಬರು ಒಟ್ಟಿಗೆ ಸೇರಿ ಆಲ್ಬಮ್ ರಿಲೀಸ್ ಮಾಡಿದ್ದೀವಿ. ಖಂಡಿತ. ನಿಮ್ಮೆಲ್ಲರ ಜೊತೆ ನಾನು ಬಹಳಷ್ಟು ಮಾತಾಡೋದಿದೆ. ಜೊತೆಗೆ ಸುಧೀಂದ್ರ ಅವರೇ, ಆ್ಯಸ್ ಇಟ್ ಈಸ್ ಅಂತ ಮಾಡಿದ್ರೆ ಏನದು? ಆ್ಯಸ್ ಇಟ್ ಈಸ್ ಅಂತ ಯಾಕೆ ಹೆಸರು ಇಟ್ರಿ? ಏನದು, ಈಗ ಶುರು ಆಯಿತು ಅಂತ, ಎಲ್ಲಿಂದ ಶುರು ಆಯ್ತು ಅದು? ಆ್ಯಸ್ ಇಟ್ ಈಸ್ ಇದು ಆ್ಯಕ್ಚುಲಿ ನೀವು ಕನ್ನಡದಲ್ಲಿ ಇದು ಮಾಡಿದರೆ ಇದಕ್ಕಿದ್ದಂಗೆ ಅಂತ. ಸೊ ನಾವು ಇದು ಇಂಗ್ಲೀಷಲ್ಲಿ ಬೇಕಂತಲೇ ಆ್ಯಸ್ ಇಟ್ ಈಸ್ ಅಂತ ಇಟ್ಟಿದ್ವಿ. ಯಾಕಂದರೆ ಕನ್ನಡೇತರವರೆಗೂ ಇದ್ರ ಬಗ್ಗೆ ಗೊತ್ತಾಗಲಿ ಈ ಹೆಸರಿನ ಬಗ್ಗೆ ಅಂತ. ಸೊ ಇದು ಈ ಇದನ್ನ ಪ್ರಾರಂಭ ಮಾಡೋಕ್ಕೆ ಒಂದು ಘಟನೆ ಆಯ್ತು ಆ್ಯಕ್ಚುಲಿ. ಸೊ ಆ ಘಟನೆ ಏನಂದರೆ, ನಾವು ಯಾವುದೋ ಒಂದು ಹೋಟೆಲ್ಗೆ ಹೋದಾಗ ಆ್ಯಕ್ಚುಲಿ ಇಡ್ಲಿ ಸಾಂಬಾರು ಆರ್ಡರ್ ಮಾಡಿದ್ರು, ಒಂದು ಬೆಂಗಳೂರು ಹುಡುಗಿಯರು. ಸೊ ಅವನು ಇಡ್ಲಿ ಸಾಂಬಾರು ಕೊಟ್ಟಾಗ ಅವಳು ಕೇಳಿದ್ದೇನೆಂದರೆ ಕೋಕೋನಟ್ ಸಾಸ್ ಕೊಡಿ ಅಂತ. ಸೊ ಅವಳು ಕನ್ನಡ ಅಂದರೆ ಈ ಯೂಶಲಿ ಬೆಂಗಳೂರು ಕನ್ನಡದಲ್ಲಿ ಕನ್ನಡಿಗರಿಂದನೇ ಕನ್ನಡದ ಕಗ್ಗೋಲಿ ಆಗ್ತಾ ಇದೆ. ಸೊ ಈ ಕನ್ನಡಕ್ಕಾಗಿ ಏನಾದ್ರು ಸ್ವಲ್ಪ ನಮ್ದು ಹೊಸ ಆಯಾಮ ಕೊಡೋಣ, ಹೊಸ ಪ್ರಯತ್ನ ಮಾಡೋಣ, ಕನ್ನಡ ಬೆಳೆಯೋಕ್ಕೆ, ಕನ್ನಡ ಉಳಿಸೋಕೆ ಅಂತ ಮಾಡ್ಕೊಂಡು, ಈಗ ಯೂಶಲಿ ಎಲ್ಲರೂ ಇಂಗ್ಲೀಷ್ T-ಶರ್ಟ್ ಹಾಕೊಂಡು ಶಾಪಿಂಗ್ ಮಾಡಿಸು ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾರೆ. ಸೊ ನಮ್ಮ ಮಾತೃಭಾಷೆ ಕನ್ನಡ ಬಗ್ಗೆ T-ಶರ್ಟ್ಸ್ ಮಾಡೋಣ ಅಂತ ಅದೊಂದು ವಿಚಾರ ಮಾಡಿ ಕನ್ನಡ T-ಶರ್ಟ್ಸ್ ಬಗ್ಗೆ ಸ್ಟಾರ್ಟ್ ಮಾಡಿದ್ವಿ. ಸೊ ಈ ಘಟನೆ ಆ್ಯಕ್ಚುಲಿ ನಮಗೆ ಇದನ್ನು ಕನ್ನಡ T-ಶರ್ಟ್ಸ್ ಮಾಡೋಕ್ಕೆ ಒಂದು ಪ್ರೇರಣೆ ಆಯಿತು. ಗೋಕುಲ್ ಅವರು, T-ಶರ್ಟ್ಸ್ ಯಾಕೆ ಚಾಯ್ಸ್ ಮಾಡಿದ್ರಿ ಅಂತ? T-ಶರ್ಟ್ಸ್ ಯಾಕೆ ಮಾಡಬೇಕು ಅಂದರೆ ಜನರಲಿ ಜನ ಹೆಂಗೆ ಮಾಡ್ತಾರೆ ಅಂತಂದರೆ, ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನು T-ಶರ್ಟ್ ಅಲ್ಲಿ ಹಾಕ್ಕೊಂತಾರೆ. ಬಟ್ ಇವಾಗ ನೀವು ಕನ್ನಡ ನೋಡಿದ್ರೆ ತುಂಬ ಜನಕ್ಕೆ ಕನ್ನಡ ಅಂದರೆ ಇಷ್ಟ ಇರುತ್ತೆ, ಬಟ್ ಅವ್ರು ಅದನ್ನು ತೋರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಯಾರು ಕನ್ನಡ T-ಶರ್ಟ್ಸ್ ಮಾಡ್ತಾ ಇರಲಿಲ್ಲ. ಸೊ ನಾವಿಬ್ರು ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ RV ಕಾಲೇಜಲ್ಲಿ ನಾವು ಹಾಸ್ಟೆಲ್ ಮೇಟ್ಸ್ ನಾವು. ಸೊ ಆವಾಗಿಂದನೂ ಒಂದು ಸ್ವಲ್ಪ ಐಡಿಯಾ ಏನಾದರೂ ಇತ್ತು, ಬಟ್ ಯಾವುದು ನಾವು ಇಂಪ್ಲಿಮೆಂಟ್ ಮಾಡಿರಲಿಲ್ಲ. ಸೊ ಈ ಕಾಲೇಜಲ್ಲಿ ಏನಾಗುತ್ತೆ ಅಂತಂದರೆ, ಯಾವ್ದಾದ್ರು ಕನ್ನಡ ಕಾರ್ಯಕ್ರಮ ನಡೆದಾಗ T-ಶರ್ಟ್ ರಿಲೀಸ್ ಮಾಡ್ತಾರೆ. ಬಟ್ ಏನಾಗುತ್ತೆ ಅಂದರೆ ಒಂದು 3 ದಿನ ಎಲ್ಲರೂ ಹಾಕ್ಕೊಂತಾರೆ, 4ನೇ ದಿನಕ್ಕೆ ಅದು ನೈಟ್ ಶರ್ಟ್ ಥರ ಆಗ್ಬಿಡುತ್ತೆ. ಸೊ ಅದರಿಂದ ನಾವೇನು ಅಂದ್ಕೊಂಡ್ವಿ ಅಂದರೆ, ಕನ್ನಡ T-ಶರ್ಟ್ ಮಾಡುವಾಗ ಬರೀ ಪದಗಳಲ್ಲದೆ ಅದ್ರ ಜೊತೆ ಡಿಸೈನು ಇರಬೇಕು, ಇಟ್ ಶುಡ್ ಬಿ ಟ್ರೆಂಡಿ. ಅದರಿಂದ ಜನ ಅದನ್ನು ಇವಾಗ ಮಾಲ್ಗೆ ಹಾಕೊಂಡು ಹೋಗಬೇಕು ಅಂದ್ರೂ ಕನ್ನಡ T-ಶರ್ಟ್ ಹಾಕೊಂಡು ಹೋಗೋಕ್ಕೆ ಹಿಂಜರಿಬಾರ್ದು ಅನ್ನೋ ಇದರಿಂದ ಮಾಡಿದ್ವಿ. ಆ T-ಶರ್ಟ್ ಮೇಲೆ ಇರುವಂಥ ಬರಹಗಳು ಕೂಡ ಬಹಳಷ್ಟು ಆಸಕ್ತಿಕರವಾಗಿವೆ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಸೊ ನೀವು ಹೇಳಿ ರಾಘವೇಂದ್ರ ಪ್ರಸಾದ್ ಅವರೇ, ಕನ್ನಡ ಲರ್ನಿಂಗ್ ಸ್ಕೂಲ್ ಅನ್ನುವಂಥದ್ದು
ಏನು ಪ್ರೇರಣೆ ಆಯ್ತು ನಿಮಗೆ ಇದು ಶುರು ಮಾಡೋದು? ಏನು ಅಂತ ಹೇಳಿದ್ರೆ, ರೀಸೆಂಟಾಗಿ ಒಂದು ಡೇಟಾ ತೊಗೊಂಡ್ರೆ ಅಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ವಲಸಿಗರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದು ಜಾಬ್ ಇರ್ಬೋದು, ಬೇರೆ ಏನೋ ಕೆಲಸಗಳಿಂದ. ಸೊ ಅಲ್ಲಿ ಕನ್ನಡೇತರರ ಸಂಖ್ಯೆ ಜಾಸ್ತಿ ಆದಾಗ ಅವ್ರಿಗೂ ಸಹಿತ ಕನ್ನಡ ಕಲಿಬೇಕು ಅನ್ನೋ ಮನೋಭಾವನೆ ಇರುತ್ತೆ. ನಾವು ಎಲ್ಲರೂ ಕನ್ನಡ ಬೇಡ ಅಂತಾರೆ ಅಂತ ಹೇಳೋಕ್ಕಾಗಲ್ಲ, ಕನ್ನಡ ಕಲಿಬೇಕು ಅಂತ ಮನೋಭಾವನೆ ಇರುತ್ತೆ. ಸೊ ಅಂಥದ್ರಲ್ಲಿ ಒಂದು 3 ಉದ್ದೇಶ ಅಥವಾ 3 ವಿಷನ್ ಅಂತ ಹೇಳ್ತೀವಿ ನಾವು, ಅದನ್ನೇ ಇಟ್ಕೊಂಡು ನಾವು ಕನ್ನಡ ಲರ್ನಿಂಗ್ ಸ್ಕೂಲನ್ನು ಶುರು ಮಾಡಿದ್ವಿ. ಫಸ್ಟ್ ಒನ್ ಏನು ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಕನ್ನಡೇತರರಿಗೂ ಕನ್ನಡವನ್ನು ಪರಿಚಯಿಸುವ ಒಂದು ನಿರಂತರ ಪ್ರಯತ್ನ. ಅದನ್ನು ಡಬಲ್ ಕೋಟಲ್ಲಿ ಹಾಕಿದ್ವಿ ನಾವು ವೆಬ್ಸೈಟಲ್ಲೂ ಸಹಿತ. ಆ ನಿರಂತರ ಪ್ರಯತ್ನ ಅಂದರೆ ಒಂದು ಕಂಟಿನ್ಯೂಸ್ ಎಫರ್ಟ್ ಇರಬೇಕು ಅಂತ. ಏನೋ ಒಂದು 2-3 ದಿನ ಕನ್ನಡ ಕ್ಲಾಸ್ ಮಾಡಿಬಿಟ್ಟು ಕನ್ನಡ ಸೇವೆ ಅಂತಲ್ಲ, ಒಂದು ನಿರಂತರ ಪ್ರಯತ್ನ ಇರಲಿ ಅಂತ. ಎರಡನೇ ವಿಷನ್ ಏನು ಅಂತ ಹೇಳಿದ್ರೆ, ಅಥವಾ ಎರಡನೇ ಉದ್ದೇಶ ಏನು ಅಂತ ಹೇಳಿದ್ರೆ ಕನ್ನಡ ಲರ್ನಿಂಗ್ ಸ್ಕೂಲ್ದು, ಈ ನಮ್ಮ ಮುಂದಿನ ಪೀಳಿಗೆಯ ಕನ್ನಡಿಗರಿಗೆ, ನಮ್ಮ ಪೀಳಿಗೆ ಮತ್ತು ನಮ್ಮ ಮುಂದಿನ ಪೀಳಿಗೆಯ ಕನ್ನಡಿಗರಿಗೂ ಸಹಿತ ಭಾಷೆ ಮತ್ತು ಸಂಸ್ಕೃತಿ ಬಗ್ಗೆ ಒಂದು ಅರಿವನ್ನು ಅಥವಾ ತಿಳುವಳಿಕೆಯನ್ನು ಮೂಡಿಸೋದು. ಸೊ ಇನ್ನು ಮೂರನೇದೇನು ಅಂತ ಹೇಳಿದರೆ, ಕರ್ನಾಟಕದ ಆಚೆಗೂ ಕನ್ನಡವನ್ನು ವಿಸ್ತರಿಸುವುದು, ಕರ್ನಾಟಕವನ್ನಲ್ಲ ಕನ್ನಡವನ್ನು ವಿಸ್ತರಿಸುವುದು, ಕರ್ನಾಟಕದ ಆಚೆಗೂ ಕನ್ನಡವನ್ನು ವಿಸ್ತರಿಸುವ ಒಂದು ಪ್ರಯತ್ನ. ಸೊ ಈ 3 ವಿಷನ್ನಲ್ಲಿ ನಾವು ಫಸ್ಟ್ ಮೊದಲನೇ ಆದ್ಯತೆ ಕೊಟ್ಟಿರೋದು ಏನು ಅಂತ ಹೇಳಿದರೆ, ಕನ್ನಡೇತರರಿಗೆ ಕನ್ನಡವನ್ನು ಪರಿಚಯಿಸುವ ಒಂದು ಕಾರ್ಯಕ್ರಮ. ಸೊ ಆ ಪರಿಚಯಿಸುವ ಒಂದು ಕಾರ್ಯಕ್ರಮ ನಡೀತಾ ಇದೆ. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಯೂಶಲಿ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ, ಮಾಧ್ಯಮದಲ್ಲಿ ಇದ್ದೀನಿ ಅಂತ ಹೇಳಿದರೆ. ಭಾಳಷ್ಟು ಜನ ನನ್ನ ಸ್ನೇಹಿತರು ಕೇಳಿದ್ರು, ನೀವು ಕನ್ನಡ ಕಲಿಕೆ ಶಾಲೆ ಅಂತಲೇ ಮಾಡ್ಬೋದಾಗಿತ್ತು, ಕನ್ನಡ ಲರ್ನಿಂಗ್ ಸ್ಕೂಲ್ ಅನ್ನೋ ಇಂಗ್ಲೀಷ್ ಯಾಕೆ ಅನ್ನೋ ಥರ ಭಾಳಷ್ಟು ಚರ್ಚೆಗಳು ನಡೀತಾ ಇದೆ ಆನ್ಲೈನಲ್ಲೂ ಸಹಿತ. ಉತ್ತರ ಇಷ್ಟೇ, ಕನ್ನಡ ಕಲಿಕೆ ಶಾಲೆ ಅಂತ ನಾವು ಮಾಡಿದರೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಕನ್ನಡೇತರರಿಗೆ ನಾವು ಇದನ್ನು ಕನ್ನಡ ಪರಿಚಯ ಮಾಡಿಸ್ಬೇಕಂದ್ರೆ ಅಲ್ಲಿ ನಾವು ಥ್ರೂ ಮಾಧ್ಯಮ ಅಂದರೆ ಇಂಗ್ಲೀಷ್ ಮೂಲಕನೇ ಹೋಗಬೇಕಾಗುತ್ತೆ. ಕನ್ನಡ ಲರ್ನಿಂಗ್ ಸ್ಕೂಲ್ ಅಂದರೆ ಅವ್ರು ನೆನ್ಪಿಟ್ಕೊಳ್ಳೋಕ್ಕೂ ಈಸಿ. ಕನ್ನಡ ಕಲಿಕೆ ಶಾಲೆ ಅಂದರೆ ಅವರು ಟೈಪ್ ಮಾಡಬೇಕಾದ್ರೆ URL ಅಲ್ಲಿ KALI.com ಅಂತ ಟೈಪ್ ಮಾಡೋ ಬದಲಿ ಕನ್ನಡ ಲರ್ನಿಂಗ್ ಸ್ಕೂಲ್.com ಅಂತ ಟೈಪ್ ಮಾಡಿದ್ರೆ ಆ ವೆಬ್ಸೈಟ್ಗೆ ಅವ್ರು ಈಸಿಯಾಗಿ ಹೋಗ್ಬೋದು. ಸೊ ಅದು ಒಂದು ಕ್ಲಾರಿಫಿಕೇಶನ್. ಭಾಳ ಜೊತೆ ನಾವೊಂದು ಕ್ಲಾರಿಫಿಕೇಶನ್ ಕೊಡ್ತೀವಿ. ನಾವು ಕೂಡ ಬಹಳಷ್ಟು ಶೀರ್ಷಿಕೆಗಳ ಕಾರ್ಯಕ್ರಮಗಳ ಶೀರ್ಷಿಕೆ ಕೂಡ ಇಂಗ್ಲೀಷಲ್ಲೇ ಕೊಡ್ತೀವಿ. ಯಾಕೆ ಅನ್ನೋ ಕಾರಣಕ್ಕೆ ಅಂದರೆ ಎಲ್ರಿಗೂ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ. ಅಟ್ಲೀಸ್ಟ್ ಅವ್ರಿಗೆ ಟೈಟಲ್ ಏನು ಅಂತ ಗೊತ್ತಾದ್ರೆ, ಕಾನ್ಸೆಪ್ಟ್ ಏನಿದೆ ಅಂತ ಗೊತ್ತಾಗುತ್ತೆ ಅವರಿಗೆ, ಒಳಗಡೆ ಏನಿದೆ ಕಂಟೆಂಟ್ಸ್ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಇಂಗ್ಲೀಷ್ ಟೈಟಲ್ ಕೊಡೋದು. ನಿಜಕ್ಕೂ ಸುಮಿತ್ರಾ ಅವರೇ, ನೀವು IT ಉದ್ಯೋಗಿಯಾಗಿ ಟೈಮೇ ಸಿಗಲ್ಲ ಅಂತ ಹೇಳ್ತಿರ್ತಾರೆ ಹೆಚ್ಚಾಗಿ. ನೀವು ಸಂಗೀತ ಕಲ್ತಿದ್ದೀರಾ, ಹೇಗೆ ನಿಮ್ಮ ಹವ್ಯಾಸ ಆಗಿತ್ತಾ ಏನು ಅಂತ? ನನಗೆ ಚಿಕ್ಕ ವಯಸ್ಸಿಂದಾನೇ ಹಾಡಬೇಕು ಅನ್ನೋದು ತುಂಬ ಆಸೆ. ಅಂದರೆ ನಾನು TV ನೋಡಿ ಹಾಡು ಕಲ್ತಿರೋದು. ಮ್ಯೂಸಿಕ್ ಕ್ಲಾಸ್ ಎಲ್ಲ ಹೋಗಿಲ್ಲ, ಇವಾಗ ಕಲಿತಾ ಇದ್ದೀನಿ. ಬಟ್ ಕ್ಲಾಸ್ಗೆಲ್ಲ ಹೋಗ್ದಿರ ಹಾಗೆ ಹಾಡ್ತಾ ಇದ್ದೆ. ಬಟ್ ಅದನ್ನು ನನ್ನ ಫ್ರೆಂಡ್ಸ್ ಎಲ್ಲ ಗುರುತಿಸಿ, ನೀನು ಚೆನ್ನಾಗಿ ಹಾಡ್ತೀಯಾ, ನೀನು ಯಾಕೆ ಕಲಿಬಾರ್ದು, ನೀನು ಯಾಕೆ ಏನಾದರೂ ಮಾಡಬಾರ್ದು ಅಂತ ಪ್ರೋತ್ಸಾಹ ಕೊಟ್ಟರು. ಅದೇ ಸಮಯ ನಾನು ಸಿದ್ದೇಶ್ ನನಗೆ ಹಳೆ ಫ್ರೆಂಡ್ ಆಗಿದ್ದರು. ಸೊ ಹಾಗಾಗಿ ನಾವಿಬ್ಬರು ಸೇರಿ ಏನಾದರೂ ಮಾಡಬೇಕು. ಯೂಶಲಿ ಆಲ್ಬಮ್ ಅಂದರೆ ಎಲ್ಲರೂ ಹಿಂದಿನಲ್ಲಿ ಮಾಡೋಣ, ಇಂಗ್ಲೀಷಲ್ಲಿ ಮಾಡೋಣ, ಅಂದರೆ ಹಳೆ ಇಂಗ್ಲೀಷ್ ಆಲ್ಬಮ್ ತೊಗೊಂಡು ಮಾಡೋದು, ಇಲ್ಲ ಹಿಂದಿನ ರಿಪೀಟ್ಸ್ ಮಾಡೋದು, ಆ ಥರ ಮಾಡಬೇಕು ಅಂತ. ಬಟ್ ನಾವೇನು ಮಾಡಿದ್ವಿ ಅಂದರೆ, ನಾವು ಕನ್ನಡದಲ್ಲೇ ಸ್ಟೈಲಿಶ್ ಆಗಿ ಹಿಂದೂಸ್ತಾನಿ ಇರಲಿ, ಅದರಲ್ಲಿ ಕ್ಲಾಸಿಕಲ್ ಇರಲಿ, ಇಲ್ಲ ವೆಸ್ಟರ್ನ್ ಇರಲಿ, ಎಲ್ಲ ಥರನೂ ಒಂದು ಆಲ್ಬಮಲ್ಲಿ ಎಲ್ಲ ಟೈಪ್ಸ್ ಆಫ್ ಸಾಂಗ್ಸ್ ಮಾಡೋಣ, ಕನ್ನಡದಲ್ಲಿ ಮಾಡೋಣ. ಫಸ್ಟ್ ಮಾಡೋದು ಕನ್ನಡದಲ್ಲಿ ಮಾಡೋಣ ಅಂತ ಅನಿಸ್ತು. ಸೊ ಅದರ ಪ್ರಯತ್ನನೇ ಇದು. ಸೊ ಸಿದ್ದೇಶ್ವರ ಅವರೇ, ಈ ಆಲ್ಬಮ್ ಹೆಸರು ಏನು, ಯಾವಾಗ ಶುರು ಮಾಡಿದ್ರಿ ನೀವು ಇದನ್ನ? ಈ ಆಲ್ಬಮ್ ಹೆಸರು ನೀ ಅಂತ ಇಟ್ಟಿದ್ವಿ. ನೀ ಅಂದರೆ 7ನೇ ಸ್ವರ, ಸರಿ ಗಮ ಪದ ನೀ. ಸೊ ಅದು ಸ್ಟಾರ್ಟ್ ಆಗಿ ಆಯ್ತು, ಈಗ ಒಂದು 6 ವರ್ಷ ಆಗಿರ್ಬೇಕು ಅಂತ ಸುಮಾರು. ಅದ ನಂತರ ನಮಗೆ ಸ್ಯಾಂಡಲ್ವುಡ್ನಲ್ಲಿ ಸಾಂಗ್ ಮಾಡೋದಕ್ಕೆ ನಮಗೆ ಅವಕಾಶ ಸಿಕ್ತು. ನಾನು ಮತ್ತು ಜೋಶಿ ಸೇರಿ ಒಂದು 2 ಸಾಂಗ್ ಮಾಡಿದ್ದೀವಿ ಆ ಫಿಲ್ಮ್ಗೆ. ಅದರಲ್ಲಿ ಸುಮಿತ್ರಾ ಅವರು ಕೂಡ ಹಾಡಿದ್ದಾರೆ, ಜೋಶಿ ಅವರು ಹಾಡಿದ್ದಾರೆ. ಕಾರಣಾಂತರಗಳಿಂದ ಅವ್ರು ಬರೋಕ್ಕಾಗಲಿಲ್ಲ ಇವತ್ತು. ಸೊ ಇದರಲ್ಲಿ ನಾನು ಮ್ಯೂಸಿಕ್ ಡೈರೆಕ್ಟರ್ ಜೊತೆನಲ್ಲಿ ಲಿರಿಕ್ಸ್ ಕೂಡ ಬರ್ದಿದ್ದೀನಿ. ಯಾವ ಹಾಡಿಗೆ ಬರ್ದಿದ್ರಿ? 2 ಹಾಡಿಗೆ ನಾನೇ ಲಿರಿಕ್ಸ್ ಮಾಡಿದ್ದೀನಿ. ಓಕೆ, ಹಾಗಾದರೆ ನೀವು ಅಂದರೆ ಈ ರೀತಿ ನೀವು ಆಲ್ಬಮ್ ಬಿಡುಗಡೆ ಮಾಡಿದ್ರಿ. ಅದಾದಮೇಲೆ ಈ ಸಂಗೀತ ನಿರ್ದೇಶಕರಾಗಿದ್ದು ಹೇಗೆ ಅಂತ, IT ಕೆಲಸ ಮಾಡಿಕೊಂಡು ಕೂಡ ಸಂಗೀತದಲ್ಲಿ ಆಸಕ್ತಿ ಬಂದಿದ್ದು ಹೇಗೆ ನಿಮಗೆ? ಸಂಗೀತ ಅಂದರೆ ಎಲ್ಲರನ್ನೂ ಆಕರ್ಷಿಸುತ್ತೆ ಡೆಫಿನೆಟ್ಲಿ. ಸೊ ಈಗ ನಾನು ಕಲ್ತಿದ್ದು ಹೇಗೆ ಅಂತ ಸೆಲ್ಫ್ ಥಾಟ್, ಅಂದರೆ ಆನ್ಲೈನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಮ್ಯಾನ್ಯುವಲ್ಸು ಮತ್ತು ಹೆಂಗೆ ಕಲಿಯೋದು ಅನ್ನೋದೆಲ್ಲ ಆನ್ಲೈನಲ್ಲಿ ಸಿಗುತ್ತೆ ಡೀಟೇಲ್ಸ್. ಯೂಟ್ಯೂಬ್ ಎಲ್ಲ ಇದೆ. ಸೊ ಆ ಡೀಟೇಲ್ಸ್ ಎಲ್ಲ ತಗೊಂಡು ನಾನೇ ಕಲ್ತಿರೋದ್ರಿಂದ ಐ ಕುಡ್ ಡೂ ಇಟ್. ಅಂತರ್ಜಾಲದ ಬಳಕೆನ ಹೇಗೂ ಕೂಡ ಮಾಡ್ಕೊಳ್ಬಹುದು ಅಂತ ತೋರಿಸ್ಕೊಟ್ಟಿದ್ದೀರಿ ನಿಜಕ್ಕೂ. ಹಾಗಾದ್ರೆ ಪವನ್ ಅವರೇ, ನೀವೇನು ಹೇಳ್ತೀರಿ? ಗಾಂಚಲಿ ಬಿಡಿ ಕನ್ನಡ ಮಾತಾಡಿ, ಈ ಶಬ್ದ ಎಲ್ಲಿಂದ ತಂದ್ರಿ ನೀವು ಮೊದಲು? ಈ ಶಬ್ದ ಕಾಯಿನ್ ಮಾಡಿದ್ದು ಫಸ್ಟ್ ಆರ್ಕುಟಲ್ಲಿ ಗಾಂಚಲಿ ಬಿಡು ಕನ್ನಡ ಮಾತಾಡು ಅಂತ ಒಂದು ಪೇಜ್ ಇತ್ತು. ನಾವು ಅವಾಗ 2008ರಲ್ಲಿ ಗಾಂಚಲಿ ಬಿಡು ಕನ್ನಡ ಮಾತಾಡು ಫೇಮಸ್ ಆಗಿತ್ತು. 2009 2009ರಲ್ಲಿ ಫೇಸ್ಬುಕ್ ಅವಾಗವಾಗ ಚಾಲ್ತಿಯಲ್ಲಿ ಬಂತು. ಫೇಸ್ಬುಕ್ಕಲ್ಲಿ ಈ ಥರ ಒಂದು ಕೂಲ್ ಕ್ವಶನ್ ಇರೋ, ಪಂಚ್ ಲೈನ್ ಇರೋ ಒಂದು
ಪೇಜ್ ಇರಲಿಲ್ಲ. ನಾನು ನವೆಂಬರ್ 2009 ನಾನು ಈ ಪೇಜ್ ಸ್ಟಾರ್ಟ್ ಮಾಡಿದ್ದು. ಕನ್ನಡದಲ್ಲಿ ಒಂದು ಕೂಲ್ ಕೋಶೆಂಟ್, ಒಂದು ಪಂಚ್ ಲೈನ್ ಇರೋವಂಥ ಒಂದು ಪೇಜ್ ಸ್ಟಾರ್ಟ್ ಮಾಡಬೇಕು. ಕನ್ನಡ ಪರ ಕೆಲಸ ಮಾಡ್ತಿರೋರ ಬಗ್ಗೆ ಅಥವಾ ಕರ್ನಾಟಕದಲ್ಲಿರೋ ಪ್ರವಾಸಿ ತಾಣಗಳ ಬಗ್ಗೆ ಪರಿಚಯ ಆಗಿರ್ಬೋದು, ಅಥವಾ ನಮ್ಮ ಸಾಹಿತ್ಯ, ಸಂಸ್ಕೃತಿ ಮುಂತಾದವುಗಳನ್ನ ಹೆಚ್ಚು ಜನರಿಗೆ ಪಸರಿಸಬೇಕು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಇವಾಗ ಇವತ್ತು 1,14,000 ಜನ ಗಾಂಚಲಿ ಬಿಡಿ ಕನ್ನಡ ಮಾತಾಡಿ ಪೇಜ್ನ ಮೆಂಬರ್ಸ್ ಆಗಿದ್ದಾರೆ. ನಮ್ಮ ಉದ್ದೇಶಗಳು ರಾಘವೇಂದ್ರ ಅವ್ರು ಹೇಳ್ದಂಗೆ ನಮ್ಮ ಉದ್ದೇಶಗಳನ್ನ ಮೂರು ಬೈಫೋಕೇಟ್ ಮಾಡ್ಕೋಬೋದು. ಒಂದು ಕನ್ನಡದ ಕೂಲ್ ಕೋಶೆಂಟ್. ಕನ್ನಡದ ಕೂಲ್ ಕೋಶೆಂಟ್ ಅಂದರೆ ಕನ್ನಡ ಬರೀ ನಮ್ಮ ಕುವೆಂಪು ಅವ್ರ ಬುಕ್ಸ್ ಆಗಿರ್ಬೋದು, ರಾಜ್ಕುಮಾರ್ ಅವ್ರದ್ದು ಫಿಲ್ಮ್ಸ್ ಆಗಿರ್ಬೋದು ಅಷ್ಟಕ್ಕೆ ಸೀಮಿತಗೊಳಿಸಿದೆ. ಈಗಿನ ಜನ್ರೇಷನ್ಗೆ, ಯಂಗರ್ ಜನ್ರೇಷನ್ ಹೇಗೆ ಅದು ಕನ್ನಡ ಅಪೀಲ್ ಆಗೋ ರೀತಿಲಿ ಏನೇನು ಕೆಲಸ ಮಾಡ್ತಿದ್ದಾರೋ ಅವ್ರ ಬಗ್ಗೆ ಎಲ್ಲ ನಮ್ಮ ಹೆಚ್ಚು ಜನರಿಗೆ ಪಸರಿಸುವಂಥ ಕೆಲಸ, ಈ ಥರ ಟಿ ಶರ್ಟ್ಸ್ ಮಾಡ್ತಿದ್ದಾರೆ. ಅವ್ರಿಗೆ ನಮ್ಮ ಸಪೋರ್ಟ್ ಕೊಡುವಂಥ ಕೆಲಸ ಕನ್ನಡ ಲರ್ನಿಂಗ್ ಸ್ಕೂಲ್ ಮಾಡ್ತಿದ್ದಾರೆ. ಹೆಚ್ಚು ಜನ ಕನ್ನಡ ಕಲಿಯುವಂಥ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಿದ್ದಾರೆ. ಅವ್ರಿಗೆ ನಮ್ಮ ಸಪೋರ್ಟ್ ಇದೆ. ಕೆಲವೊಂದು ಮ್ಯೂಸಿಕ್ ಆಲ್ಬಮ್ಸ್ ಇರ್ಬೋದು, ಕನ್ನಡ ನಾಟಕಗಳು ಔಟ್ ಆಫ್ ಈಗ ಕನ್ನಡ ನಾಟಕಗಳು ಎಷ್ಟೊಂದು ಹೊಸ ರೀತಿಲಿ ಬರ್ತಾ ಇದೆ. ಅವ್ರಿಗೆ ನಮ್ಮ ನಮ್ಮ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಕನ್ನಡ ಕಲ್ಚರಲ್ ಕೋಶೆಂಟ್ ಒಂದು, ಪ್ರವಾಸಿ ತಾಣಗಳ ಪರಿಚಯ ಅಂತ ಅವಾಗ ಹೇಳಿದೆ. ಸಾಹಿತಿಗಳ ಬಗ್ಗೆ ಕೆಲವೊಂದು ಪೋಸ್ಟ್ಗಳನ್ನ ಹಾಕೋದು, ಅವರು ಮಾಡಿರೋ ಸಾಧನೆಗಳು ಈಗಿನ ಜನ್ರೇಷನ್ಗೆ ಹೇಗೆ ಅದು ಇನ್ಸ್ಪೈರ್ ಆಗ್ಬೋದು, ಆ ಥರ ಕೆಲವೊಂದು ಪೋಸ್ಟ್ಗಳು. ಇನ್ನೊಂದು ನಮ್ಮ ಮುಖ್ಯ ಉದ್ದೇಶ ಗಾಂಚಲಿ ಬಿಡಿ ಕನ್ನಡ ಮಾತಾಡಿ ಪೇಜ್ ಅಂದರೆ ಕನ್ಸ್ಯೂಮರ್ ಕೋಶೆಂಟ್, ಕನ್ನಡದಲ್ಲಿ ಕನ್ಸ್ಯೂಮರ್ ಕೋಶೆಂಟ್. ಕನ್ನಡದಲ್ಲಿ ಸೇವೆಗಳು ಎಲ್ಲೆಲ್ಲಿ ಸಿಗ್ತಿಲ್ವೋ ಅಲ್ಲಲ್ಲಿ ಕನ್ನಡ ಸೇವೆ ಸಿಗಬೇಕು ಅಂತ ನಾವು ಕೆಲವೊಂದು ಇಮೇಲ್ ಕ್ಯಾಂಪೇನ್ಸ್, ಕೆಲವೊಂದು ಫೋನ್ ಕಾಲ್ಸ್ ಮುಖಾಂತರ ನಾವು ಅವರಿಗೆ ನಮ್ಮ ಕನ್ನಡದಲ್ಲೂ ಸೇವೆ ಸಿಗಬೇಕು, ಕನ್ನಡದಲ್ಲಿ ಸೇವೆ ಸಿಗಬೇಕು ಅಂತ ಸುಮಾರು ಪ್ರಯತ್ನಗಳನ್ನ ಮಾಡಿದ್ದೀವಿ. ಅದ್ರ ಬಗ್ಗೆ ಮುಂದೆ ಖಂಡಿತ ನಿಮ್ಮೆಲ್ಲರ ಜೊತೆ ನಾನು ಮತ್ತಷ್ಟು ಮಾತಾಡ್ತೀನಿ. ಜೊತೆಗೆ ಕಾರ್ಯಕ್ರಮ ನೋಡ್ತಾ ಇರುವಂತಹ ವೀಕ್ಷಕರು ಇದೇನಪ್ಪ ಇವರು ಕನ್ನಡ ಉಳಿಸಿ ಬೆಳೆಸ್ತೀವಿ ಅಂತ ಹೇಳ್ತಾರೆ, ಏನು ಇಷ್ಟೊಂದು ಇಂಗ್ಲೀಷ್ ಮಾತಾಡ್ತಿದ್ದಾರೆ ಅಂತ ಅನ್ಕೋಬಹುದು. ಆದರೆ ಕನ್ನಡಿಗರಾಗಿರೋದಕ್ಕೆ ಒಂದೇ ಒಂದು ಆಂಗ್ಲ ಪದವನ್ನು ಬಳಸದೆ ಕನ್ನಡ ಮಾತಾಡೋದೇ ದೊಡ್ಡ ಸಾಧನೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಕನ್ನಡವನ್ನು ಹೇಗೆ ಉಳಿಸಿ ಬೆಳೆಸಬೇಕು ಅನ್ನೋದಕ್ಕೆ ಹಲವಾರು ರೀತಿಯ ದಾರಿಗಳಿದೆ, ಮಾರ್ಗಗಳಿದೆ. ಯಾವ ರೀತಿ ಅವರು ಉಳಿಸಿ ಬೆಳೆಸಿದ್ದಾರೆ ಅನ್ನೋದನ್ನ ನಾವು ದೃಶ್ಯ ರೂಪದಲ್ಲೂ ಕೂಡ ತೋರಿಸ್ತೀವಿ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ.